ಬೆಂಬಲ ಬಂದ್ಗೆ ಬಹುತೇಕ ವಿರೋಧ. ಅವರ ತಪ್ಪಿಗೆ ಕನ್ನಡಿಗರಿಗೆ ಶಿಕ್ಷೆ. ಸ್ಯಾಂಡಲ್ವುಡ್ ಬೇಸರ, ಶಿವಣ್ಣ ಯಶ್ ತರ್ಕದ ಮಾತು. ಬಂದ್ ಬಡಿದಾಟ. ಡಿಸೆಂಬರ್ 31ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರು. ಅದು ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಇಲ್ಲಿ ಸಾಕಷ್ಟು ಜನ ಎಂಇಎಸ್ ನಿಷೇಧ ಕೂಗಿಗೆ ಓಕೆ, ಆದ್ರೆ ಬಂದ್ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾವು ಹೋರಾಟವನ್ನ ಮಾಡೋಣ, ಎಂಇಎಸ್ ನಿಷೇಧ ಮಾಡ್ಲಿ ಅನ್ನುವ ಕಾರಣಕ್ಕೋಸ್ಕರ, ಬಟ್ ಬಂದ್ ಬೇಡ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಕರ್ನಾಟಕ ಬಂದ್ಗೆ ಸ್ಯಾಂಡಲ್ವುಡ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ತೊಂದರೆ ಬೇಡ ಅಂತ ಹೇಳಿದ್ರು ನಟ ಯಶ್, ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಬೆಳಗಾವಿ ಘಟನೆ ಬಹಳ ಬೇಸರ ಆಗಿದೆ, ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಸರ್ಕಾರ ಫಿಲ್ಮ್ ಚೇಂಬರ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರು ಯಶ್ ಅವರು. ಇನ್ನ ಹೋರಾಟಕ್ಕೆ ಜೊತೆಗಿರ್ತೀವಿ, ನಾವು ಬಂದ್ ಬಗ್ಗೆ ಮಾತ್ರ ಯೋಚಿಸ್ಲಿ, ವಿಷಯ ಇದ್ರೆ ಬುದ್ಧಿವಂತಿಕೆಯಿಂದ ಮಾಡಬೇಕು, ನಮ್ಮಿಂದ ನಮ್ಮವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ಶಿವಣ್ಣ. ನಡೀತಾ ಇದೆ. ಐ ಥಿಂಕ್ ಚೇಂಬರ್ಲಿ ಇವತ್ತು ಮಾತಾಡಿದ್ದಾರೆ ಅಂತ ಕಾಣುತ್ತೆ. ನಾವು ಅವತ್ತು ಹೇಳಿದ್ದೀವಿ, ಯಾವತ್ತೂ ನಾವು ಭಾಷೆ ಪರವಾಗಿ ಇದ್ದೇ ಇರ್ತೀವಿ. ನಮ್ಮ ಯಾವುದಕ್ಕೆ ಯಾವುದರ ಒಂದು ಇದು ಬಂದಾಗ ನಾವೆಲ್ಲರೂ ಇರ್ತೀವಿ, ಬಟ್ ಒಳ್ಳೆ ರೀತಿಲಿ ಆಗಬೇಕದು. ಆ್ಯಂಡ್ ತುಂಬ ಇದೇನೆಂದರೆ ಇವನ್ ಸರ್ಕಾರದವರು ಕ್ರಮ ವಹಿಸ್ತಾ ಇರೋದು ಭಾಳ ನಮಗೆ ಖುಷಿ, ಸಂತಸ ತಂದಿದೆ. ಚೇಂಬರ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಅದಲ್ದೇ ಯೋಚನೆ ಮಾಡಬೇಕು, ಏನು ಮಾಡೋಕ್ಕೂ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾವು ಏನು ಮಾಡಿದ್ರೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂದರೆ ನಾವು ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಇವಾಗ ಒಂದು ಬಂದ್ ಅಂತ ಕರೆದ್ರು, ನೆಕ್ಸ್ಟ್ 31st 3 ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಕ್ಕೆ ನಮ್ಮಿಂದಲೇ ದ್ರೋಹ ಆಗಬಾರ್ದು. ಇಶ್ಯೂ ಇದಿರ್ಬೋದು, ಇಶ್ಯೂ ಇದ್ರೂ ಆ ಇಶ್ಯೂನ ನಾವು ಭಾಳ ಒಂದು ಬುದ್ಧಿವಂತಿಕೆಯಿಂದ ಅದನ್ನು ನಾವು ಸರಿ ಮಾಡ್ಕೋಬೇಕು. ಅದಕ್ಕೆ ಜವಾಬ್ದಾರಿ ಪಟ್ಟವ್ರು ಜಾಸ್ತಿ ಜನ ಇದ್ದಾರೆ, ಅವರು ಆ ಜವಾಬ್ದಾರಿ ವಹಿಸ್ಕೋತಾರೆ ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ರಿಗೂ ಭಾಷೆ ಮೇಲೆ, ಅವ್ರ ನಾಡು ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಯಾಕಂದರೆ ನಾವೆಲ್ಲ ಕನ್ನಡಿಗರು ಅಲ್ಟಿಮೇಟ್ಲಿ ಅಷ್ಟೇ. ಯಾಕಂದ್ರೆ ಒಬ್ಬೊಬ್ರದ್ದು ನಮ್ಮ ಪ್ರೊಫೆಷನ್ ಇದೆ. ನನ್ನ ಪ್ರೊಫೆಷನ್ನು ನಾನೇನು ಕೆಲಸ ಮಾಡ್ತಾ ಇರ್ತೀನಿ, ಆ ಕೆಲಸದಲ್ಲಿ ನಾನು ನನ್ನ ನಾಡು ನುಡಿ, ನನ್ನ ಭಾಷೆಗೆ ಗೌರವ ತರೋ ಕೆಲಸ ಅಥವಾ ನನ್ನ ಭಾಷೆಯನ್ನು ಕಾಯೋ ಕೆಲಸ ಮಾಡೋದು ಕರ್ತವ್ಯ ನಾವು ವಹಿಸಿರ್ತೀವಿ. ಆ ಕೆಲಸಗಳು ನಾವು ಮಾಡ್ತೀವಿ. ಬಟ್ ಅಭಿಪ್ರಾಯ ಕೇಳಿದ್ರೆ ಖಂಡಿತವಾಗ್ಲೂ ತಪ್ಪು ಖಂಡನೀಯ.